ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ. ಗಾಯ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಸಿಂಪಲ್ ಮೇಕಪ್ ಅಥವಾ ಬೇಸಿಕ್ ಮೇಕಪ್ ಅಥವಾ ಸೆಲ್ಫ್ ಮೇಕಪ್ ಇದೆಲ್ಲನೂ ಒಂದೇ. ಸೊ ಯಾವ ಥರ ಮಾಡೋದಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ರೀ. ಸೊ ಅದಕ್ಕಿಂತ ಮುಂಚೆ ಪಟ್ಟಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಇವತ್ತು ನಾನು ಆ್ಯಸ್ ಅ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಯಾರು ಕೂಡ ತಿಳಿಸ್ಕೊಡದೇ ಇರುವಂಥ ಮೇಕಪ್ಪಲ್ಲಿರುವಂಥ ಟ್ರಿಕ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ ರೀ. ಸೊ ಎಲ್ಲಿನೂ ಸ್ಕಿಪ್ ಮಾಡಲಾರ್ದ ನೋಡ್ತಾ ಹೋದರೆ ನೀವು ನನ್ನ ಮಧ್ಯದಲ್ಲಿ ಒಂದೊಂದು ಟ್ರಿಕ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಸೊ ಮೊದಲನೇದಾಗಿ ಮನೆ ಮುಂದೆ ನಾವು ರಂಗೋಲಿ ಹಾಕ್ತೀವಿ ಅಂತ ಅಂದ್ರೆ ನೆಲನ ಗೂಡಿಸಿ ಸಾರಿಸಿ ಆಮೇಲೆ ರಂಗೋಲಿ ಬಿಡ್ತೀವಿ. ಸೊ ಹಂಗೆ ಮೇಕಪ್ ಮಾಡ್ಕೊತೀವಿ ಅಂತ ಅಂದ್ರೆ ಫಸ್ಟ್ ನಮ್ಮ ಸ್ಕಿನ್ ಕೇರು ಅಥವಾ ಸ್ಕಿನ್ನ ನಾವು ರೆಡಿ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಸ್ಕ್ರಬ್ ಮಾಡ್ಕೊಳಕತ್ತೀನಿ ರೀ. ಸೊ ಸ್ಕ್ರಬ್ಬಿಗೆ ನಾನೇನೆಲ್ಲ ಬಳಸ್ಕೊಂಡಿದ್ದೀನಿ ಅಂತ ಅಂದರೆ 1 ಸ್ಪೂನ್ ಶುಗರು, ಅದಾದಮೇಲೆ ಕಾಫಿ ಪೌಡರು ಮತ್ತು ಅಲೋವೆರಾ ಜೆಲ್. ನಾನಿಲ್ಲಿ ಸೌಂದರ್ಯ ಅಲೋವೆರಾ ಜೆಲ್ನ ಬಳಸ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಅಲೋವೆರಾ ಪ್ಲ್ಯಾಂಟಿಂದನೇ ಅಲೋವೆರಾ ಜೆಲ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಬಳಸ್ಬೋದು. ಅದಿನ್ನೂ ಚೆನ್ನಾಗಿರ್ತದೆ ನಮ್ಮ ಸ್ಕಿನ್ನಿಗೆ. ಸೊ ಆಲ್ರೆಡಿ ನಂದು ಅಲೋವೆರಾ ಜೆಲ್ ಖಾಲಿಯಾಗಿತ್ತು. ಸೊ ಹೆಂಗೋ ಮಾಡಿ ಸ್ವಲ್ಪ ಹೊರಗೆ ತಗೊಂಡೆ. ಸೊ ಇಷ್ಟು ಬಂದದ್ದು ನೋಡ್ರಿ. ಇವಾಗ ನಾನು ಸ್ಕ್ರಬ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ಕ್ರಬ್ನ ಆಲ್ಮೋಸ್ಟ್ ಏನು ಮಾಡ್ತೀರಾ, ಜೋರಾಗಿ ಸ್ಕ್ರಬ್ ಮಾಡ್ಕೊಂಡ್ಬಿಡ್ತೀರಾ. ಬಟ್ ಇದು ಕೈ ಕಾಲು ಸ್ಕಿನ್ ಅಲ್ಲ, ಫೇಸ್ ಸ್ಕಿನ್. ಕಂಪೇರ್ ಮಾಡಿದರೆ ಭಾಳ ಸ್ಮೂತ್ ಆಗಿರ್ತದೆ. ನಾವು ಕೂಡ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಸೊ ನಿಧಾನಾಗಿ ರೊಟೇಷ್ನಲ್ ಮೋಷನಲ್ಲಿ ನೀವು ಸ್ಕ್ರಬ್ ಮಾಡ್ತಾ ಹೋಗಿ. ಅದಾದಮೇಲೆ ಮೂಗು ಹತ್ರ 2 ಸಂದಿಯಲ್ಲಿ ನಿಮ್ಗೆ ಏನಾಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿರ್ತದೆ. ಸೊ ಅಲ್ಲಿ ಜಾಸ್ತಿ ನೀವು ಸ್ಕ್ರಬ್ ಮಾಡಿಕೊಂಡು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ನೀವು ರಿಮೂವ್ ಮಾಡ್ಕೋಬೇಕು. ಇನ್ನು ಈ ಸ್ಕ್ರಬ್ನ ನೀವು ಮಿನಿಮಮ್ 10 ಮಿನಿಟ್ಸ್ ಇಟ್ಕೊಂಡು ಅಥವಾ 5 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದರೆ ಸಾಕು. ಸೊ ಈ ಥರ ಕ್ಲೀನಾಗಿ ಸ್ಕ್ರಬ್ ಮಾಡಿಕೊಂಡು ನಾನು ಕೂಡ 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡು ಬಂದೀನಿ. ನೋಡಿರಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ಯದ ಬಿಕಾಸ್ ಆಫ್ ಕಾಫಿ ಪೌಡರ್. ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಕತ್ತೀನಿ ರೀ. ಯಾವುದು ಅಪ್ಪ ಫೇಸ್ ಪ್ಯಾಕ್ ಅಂತ ಅಂದರೆ ಕಡಲೆ ಹಿಟ್ಟು ಮತ್ತು ರಾ ಮಿಲ್ಕ್ ಇದಿಷ್ಟನ್ನೇ ತಗೊಂಡು ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಕತ್ತೀನಿ. ಗೈಸ್, ಇಷ್ಟೇ ಇವತ್ತು ನಾನು ಏನು ನಿಮ್ಮ ಜೊತೆಗೆ ಹೆಚ್ಚಿಗೆ ಶೇರ್ ಮಾಡ್ಕೊಳಕತ್ತೀನಿ ಅಂತ ಅಂದ್ರೆ, ಹೆಚ್ಚಿಗಾದರೂ ಅಂದ್ಕೊಳ್ಳಿ, ಕಡಿಮೆ ಆದರೂ ಅಂದ್ಕೊಳ್ಳಿ, ದುಡ್ಡು ಕೊಟ್ಟರೆ ನಮಗೆ ಶಾಪಲ್ಲಿ ಅಥವಾ ಸ್ಟೋರಲ್ಲಿ ನಮಗೆ ಸ್ಕ್ರಬ್ ಕೂಡ ಸಿಗ್ತದೆ, ಫೇಸ್ ಪ್ಯಾಕ್ ಕೂಡ ಸಿಗ್ತದೆ. ಬಟ್ ನಾನು ಅಗದಿ ಕಮ್ಮಿ ಬಜೆಟಲ್ಲಿ ನಿಮಗೆ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಯಾವ ಥರ ಮಾಡ್ಕೋಬೇಕು, ಸ್ಕಿನ್ ಕೇರ್ನ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳಕತ್ತೀನಿ ರೀ. ಸೊ ಒಂದು ಸತಿ ಫುಲ್ ಫೇಸ್ ಪ್ಯಾಕ್ನ ಅದು ತಿಳುವಾಗಿ ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಈ ಥರ ಫುಲ್ ಡ್ರೈ ಆಗೋ ತನಕ ಬಿಡಬೇಕು. ಮಿನಿಮಮ್ 10-20 ಮಿನಿಟ್ಸ್ನೂ ತೊಗೊಳುತ್ತೆ ಸಮ್ಟೈಮ್ಸು. ಸೊ ಅದಾದಮೇಲೆ ಡ್ರೈ ಆದಮೇಲೆ ಕ್ಲೀನಾಗಿ ತೊಳ್ಕೊಂಡು ಬಂದು ಫೇಸ್ನ ನಾನಿವಾಗ ಒರೆಸ್ಕೊಳಕತ್ತೀನಿ ರೀ. ನೀವು ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನನ್ನ ಫೇಸ್ ರೆಡ್ ಅನ್ನಿಸ್ಬೋದು, ಯಾಕಂದರೆ ಸ್ಕ್ರಬ್ ಮಾಡಿದ್ದೀನಿ, ಆಮೇಲೆ ಫೇಸ್ನ ಕೂಡ ಪ್ಯಾಕ್ ಹಾಕಿದ್ದೀನಿ. ಸೊ ಹಾಗಾಗಿ ಇನ್ನು ಇವಾಗ ಇದಿಷ್ಟೇ ಪ್ರಾಡಕ್ಟ್ನ ತಗೊಂಡು ಸಿಂಪಲ್ ಆಗಿ ಮೇಕಪ್ನ ಯಾವ ಥರ ಮಾಡೋದಂತ ನೋಡ್ಕೊಂಡು ಬರೋಣ್ರಿ. ಇನ್ನು ನಾನಿಲ್ಲಿ ಮೊದಲನೇದಾಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡತ್ತೀನಿ ರೀ. ಅದಕ್ಕೆ ನಾನಿಲ್ಲಿ ಬಳಸಿರೋಂಥ ಮಾಯಿಶ್ಚರೈಸರ್ ಬಂದ್ಬಿಟ್ಟು ಎಮೋಲಿ. ಗಾಯ್ಸ್, ಇಲ್ಲಿ ನಾನು ನಿಮ್ಗೊಂದು ಸ್ಮಾಲ್ ಟಿಪ್ ತಿಳಿಸೋದೇನು ಅಂತ ಅಂದರೆ, ನಾವು ಪ್ರಾಡಕ್ಟ್ನ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ ಜೋರಾಗಿ ಹಚ್ಕೊಂಡು ತಿಕ್ಕೊಂಡು ಬಿಡ್ತೀವಿ. ಸರಿ, ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿಕೊಂಡೆ ಅಂತ. ಸೊ ಆ ಥರ ಮಾಡೋದು ತಪ್ಪು. ಈ ಥರ ಪ್ರಾಡಕ್ಟ್ನ ನಮ್ಮ ಸ್ಕಿನ್ ಮೇಲೆ ನಾವು ಕೂಡಿಸ್ಬೇಕು. ಅಂದಾಗ ಮಾತ್ರ ನಮಗೆ ನೆಕ್ಸ್ಟ್ ಏನಾದರೂ ಅಪ್ಲೈ ಮಾಡ್ತೀವಲ್ಲ ಆವಾಗ ಸ್ಕಿನ್ ಸಖತ್ ರೆಡಿ ಆಗಿರ್ತದೆ. ಸೊ ಯಾವುದೋ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿವಂತ ಅಂದಮೇಲೆ ಮಿನಿಮಮ್ 2-3 ಮಿನಿಟ್ಸ್ ಬಿಡಬೇಕು. ಫಸ್ಟ್ ಪ್ರಾಡಕ್ಟ್ ಎಲ್ಲ ಆರಿರಬೇಕು, ಆವಾಗ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ನ ನಾವು ಯೂಸ್ ಮಾಡಬೇಕು. ಅಂದಾಗ ಮಾತ್ರ ನಮಗೆ ಮೇಕಪ್ ಅನ್ನೋದು ಎಟ್ ದಿ ಎಂಡ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಇನ್ನು ಸೆಕೆಂಡ್ ಒನ್ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರೋದು ಪ್ರೈಮರ್. ಸೊ ಪ್ರೈಮರ್ನ ಯಾಕೆ ಅಪ್ಲೈ ಮಾಡಬೇಕು ಅಂತ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಪಿಂಪಲ್ ಆಗಿಬಿಟ್ಟು ಏನಾಗಿರ್ತವೆ ಅಂದರೆ ಪೋರ್ಸ್ ಅನ್ನೋದು ಆಗಿರ್ತವೆ. ಸೊ ಆ ಪೋರ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ನಮಗೆ ಪ್ರೈಮರ್ ನೀಡದ ನೋಡ್ರಿ. ಸೊ ಹಾಗಾಗಿ ನಾನು ಕೂಡ ಪ್ರೈಮರ್ನ ಅಪ್ಲೈ ಮಾಡಿದೆ. ಅದು ಎಷ್ಟು ಕ್ವಾಂಟಿಟಿ ತೊಗೋಬೇಕಂದ್ರೆ ಸ್ಮಾಲ್ ಶೇಂಗಾ ಬೀಜ ಇರುತ್ತೆ ನೋಡ್ರಿ, ಅಷ್ಟೇ ಕ್ವಾಂಟಿಟಿ ತೊಗೊಂಡು ಎಲ್ಲೆಲ್ಲಿ ಪೋರ್ಸ್ ಅದಾವ ಅಲ್ಲಿ ಮಾತ್ರ ಅಪ್ಲೈ ಮಾಡಿದರೆ ಪ್ರೈಮರ್ ಕೆಲಸ ಮುಗೀತ್ರಿ. ಇನ್ನು ನೆಕ್ಸ್ಟ್ ಕೆಲಸ ಏನಂತಂದರೆ, ನೆಕ್ಸ್ಟ್ ಪಾರ್ಟ್ ಏನು, ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಅಂದರೆ
ಫೌಂಡೇಶನ್. ಸೊ ಮೇನ್ ಥಿಂಗ್ ಎಲ್ಲರೂ ತಪ್ಪು ಮಾಡೋದು ಇಲ್ಲೇ. ಬರ್ರಿ ನೀವೇನು ತಪ್ಪು ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಸೊ ನೋಡ್ರಿ, ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ ಯಾವ ಥರ ಅದ, ನಾನು ಯಾವ ಫೌಂಡೇಶನ್ ಹಚ್ಚಾಕತ್ತೀನಿ ನೋಡ್ರಿ. ಸೊ ಇದು ನನಗೆ ಪೂರ ಬೂದಿ ಬೂದಿ ಅನ್ಸಾಕತ್ತದ, ನೀವೇ ನೋಡ್ಬೋದು. ಭಾಳ ಲೈಟ್ ಕಲರ್ ತೊಗೊಂಡಿದ್ದೆ ನಾನು. ಸೊ ಇಲ್ಲಿ ಇನ್ನೂ ಒಂದು ತೋರಿಸ್ತಾತೀನಿ ನೋಡ್ರಿ, ಫಿಟ್ ಮಿ ಫೌಂಡೇಶನ್ ತೊಗೊಂಡಿದ್ದೀನಿ. ಇನ್ನೂ ಒಂದು ಫೌಂಡೇಶನ್ ಸ್ವಲ್ಪ ಡಾರ್ಕ್ ಶೇಡಲ್ಲದ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸ್ಕಿನ್ ಮೇಲೆ ನಾವು ಯಾವಾಗಲೂ ಒಂದು ಫೌಂಡೇಶನು ಪೌಡರು ಅಥವಾ ಪ್ರಾಡಕ್ಟ್ ತೊಗೊಂಡಿದ್ದೀವಿ ಅಂತ ಅಂದರೆ ಫಸ್ಟ್ ನಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೋ ಇಲ್ಲೋ, ಆ ಕಲರ್ ನಮಗೆ ಅಥವಾ ಆ ಪ್ರಾಡಕ್ಟು ನಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ತದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಸೊ ಮುಂಚೆ ಹಚ್ಚಿದ್ದು ನೋಡ್ರಿ, ಇವಾಗ ಹಚ್ಚಿದ್ದು ನೋಡ್ರಿ, ಬ್ಲೆಂಡ್ ಮಾಡಬೇಕು. ನೀಟಾಗಿ ಬ್ಲೆಂಡ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ. ಸೊ ದಿಸ್ ಒನ್ ಈಸ್ ಓಕೆ ಫಾರ್ ಮಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಅಂದರೆ ಲೈಟರ್ ಶೇಡ್ ಮತ್ತು ಡಾರ್ಕರ್ ಶೇಡ್ ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ನನ್ನ ಸ್ಕಿನ್ಗೆ ನಾನು ಅಪ್ಲೈ ಮಾಡ್ಕೊತೀನಿ. ಸೊ ಆವಾಗ ಏನಾಗ್ತೈತೆ ಅಂತಂದರೆ ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ ಸರಿ ಹೊಂದುವಂಥ ಫೌಂಡೇಶನ್ ಆಗ್ತದೆ. ಸೊ ಹಾಗಾಗಿ ನಿಮ್ಗೊಂದು ನಾನಿಲ್ಲಿ ಏನು ಸಜೆಸ್ಟ್ ಮಾಡೋದು ಅಂತ ಅಂದರೆ ಸ್ಕಿನ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ನ ಮೇನ್ ಥಿಂಗ್ ಆಗಿ ನಾವು ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಇದನ್ನು ಸ್ಟೋರಲ್ಲಿ ಬೈ ಮಾಡೋದು ಭಾಳ ಬೆಟರು ಆನ್ಲೈನ್ಗಿಂತ. ಯಾಕಪ್ಪ ಅಂತಂದ್ರೆ ಸ್ಟೋರಲ್ಲಿ ವರ್ಕ್ ಮಾಡೋರು ಕೂಡ ಆಲ್ಮೋಸ್ಟ್ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿದವರಾಗಿರ್ತಾರೆ. ಸೊ ನಿಮ್ಮ ಸ್ಕಿನ್ಗೆ ಯಾವ ಪ್ರಾಡಕ್ಟ್ ಸರಿ ಹೋಗ್ತದ, ಯಾವ ಶೇಡ್ ಸರಿ ಹೋಗ್ತದ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾರೆ. ಸೊ ಒಂದ್ಸತಿ ನೀವು ಅವ್ರು ಹೇಳಿರೋ ಪ್ರಾಡಕ್ಟ್ನ ತಂದರೆ ನೆಕ್ಸ್ಟ್ ನೀವು ಅದನ್ನೇ ಯೂಸ್ ಮಾಡಿಕೊಂಡು ಕೋಡ್ ವರ್ಡ್ನ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ಆಮೇಲೆ ಆರಾಮ್ಸೆ ಆಗಿ ನೀವು ಆರ್ಡರ್ ಮಾಡ್ಕೋಬೋದು. ಫಸ್ಟ್ ಟೈಮ್ ನೀವೇನಾದರೂ ಬೈ ಮಾಡಬೇಕು ಅಂತ ಅಂದರೆ ಸ್ಟೋರ್ಗೆ ಹೋಗ್ಬಿಟ್ಟು ಬೈ ಮಾಡಿರಿ. ಇದೊಂದು ಟಿಪ್ಸ್ನ ನೀವು ನೆನಪಲ್ಲಿ ಇಟ್ಕೋರಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಮಿಸ್ ಮಾಡಿ ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಿಮ್ಮ ಮೇಕಪ್ ಮಾತ್ರ ಬೂದಿ ಬೂದಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಸರಿ ಹೊಂದದೇ ಇರುವಂಥ ನೀವು ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀರ ಆವಾಗ. ಸೊ ಹಾಗಾಗಿ ಬೂದಿ ಬೂದಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಫೌಂಡೇಶನ್ನ ಯಾವ ಥರ ಬ್ಲೆಂಡ್ ಮಾಡಬೇಕು ಅಂತ ನಿಮಗೆ ತೋರಿಸಿದೆ. ಸೊ ಟ್ಯಾಪ್ 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 ಈ ಥರ ಮಾಡಬೇಕು. ಇಲ್ಲ ಅಂತ ಅಂದರೆ ಫುಲ್ ಸ್ಕಿನ್ ಮುಂಚೆ ಏನು ಹಚ್ಚಿರ್ತೀವಲ್ಲ ಪ್ರಾಡಕ್ಟು ಅದು ಕಿತ್ಕೊಂಡು ಬಂದುಬಿಡುತ್ತೆ. ಇವಾಗ ಫೌಂಡೇಶನ್ನ ನಾವು ಲಾಕ್ ಮಾಡೋಕ್ಕೆ ಕಾಂಪ್ಯಾಕ್ಟ್ನ ಯೂಸ್ ಮಾಡಬೇಕು. ಸೊ ಅದು ಕೂಡ ಜಾಸ್ತಿ ಯೂಸ್ ಮಾಡ್ಬೋದು, ಲೈಟಾಗಿ ಯೂಸ್ ಮಾಡಬೇಕು. ಯಾವುದೇ ಪ್ರಾಡಕ್ಟ್ನ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ ಅಂದರೆ ಅಗದಿ ಲೈಟಾಗಿ ಯೂಸ್ ಮಾಡಬೇಕು. ಯಾಕಪ್ಪ ಅಂತ ಅಂದ್ರೆ ಬೂದಿ ಬೂದಿ ಆಗೋ ಚಾನ್ಸಸ್ ಭಾಳ ಇರ್ತೈತೆ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಆಯಿತು, ಪ್ರೈಮರ್ ಆಯಿತು, ಫೌಂಡೇಶನ್ ಆಯಿತು ಮತ್ತು ಕಾಂಪ್ಯಾಕ್ಟ್ ಕೂಡ ಆಯಿತು. ಇನ್ನು ನೆಕ್ಸ್ಟು ಐಬ್ರೋನ ನೀವು ಯಾವ ಥರ ಶೇಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಜೊತೆಗೆ ತೋರಿಸ್ತೀನಿ. ಪ್ರತಿಯೊಬ್ಬರು ಐಬ್ರೋ ಫಿಲ್ಲಿಂಗ್ನ ಯಾವ ಥರ ಮಾಡ್ತೀರಾ ಅಂತ ಅಂದರೆ ಫುಲ್ ಬ್ಲ್ಯಾಕ್ ಕಲರ್ನ ತೊಗೊಂಡ್ಬಿಟ್ಟು ಐಬ್ರೋ ಫಿಲ್ಲಿಂಗ್ ಮಾಡ್ತೀರಾ. ಅದು ತಪ್ಪು. ಸ್ವಲ್ಪ ಬ್ರೌನ್ ಕಲರ್ ಇರುತ್ತೆ ನೋಡ್ರಿ, ಅದನ್ನು ತಗೊಂಡು ಫಸ್ಟಿಗೆ ಬ್ರಷ್ಷಿಗೆ ಪ್ರಾಡಕ್ಟ್ ಏನಿರುತ್ತಲ್ರಿ ಎರಡು ಎಡ್ಜಲ್ಲಿ ಹಚ್ಕೋಬಾರ್ದು. ಫಸ್ಟಿಗೆ ಮಧ್ಯದಲ್ಲಿ ನೋಡ್ರಿ, ಪ್ರಾಡಕ್ಟ್ ತೊಗೊಂಡು ಫಸ್ಟ್ ಮಧ್ಯದಲ್ಲಿ ಫಿಲ್ ಮಾಡಬೇಕು. ಯಾಕಪ್ಪ ಅಂತ ಅಂದರೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆವಾಗ ನೀವು ಪ್ರಾಡಕ್ಟ್ನ ಅಲ್ಲಿ ಕೂಡಿಸಿ ಲೈಟಾಗಿ ಇನ್ನೇನು ಚೂರು ಮಿಕ್ಕೈತಂದರೆ ಎರಡು ಕಾರ್ನರಲ್ಲಿ ನೀವು ಹಚ್ಕೊಂಡ್ಬಿಡಬೇಕು. ಅಂದರೆ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೋಬೇಕು. ಇವಾಗ ಇನ್ನು ಆ ಬ್ರಷ್ ಎಡ್ಜಲ್ಲಿ ಇನ್ನೊಂದು ಕಡೆ ಈ ಥರ ನಿಮಗೆ ಶೇಪ್ ಕೊಟ್ಕೊಳ್ಳೋಕ್ಕೆ ಇರುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ತಲೆ ಕಡೆನೇ ರೊಟೇಟ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಶೇಪ್ ಕೊಟ್ಕೋಬೇಕು. ಸೊ ಬ್ರೌನ್ ಕಲರ್ ಬಿಟ್ಟು ಬ್ಲ್ಯಾಕ್ ಕಲರಿಂದ ಏನಾದರೂ ನಿಮ್ಮ ಐಬ್ರೋಸ್ನ ನೀವು ಫಿಲ್ ಮಾಡ್ಕೊಂಡ್ರಿ ಅಂದರೆ ದೆವ್ವ ಭೂತ ಥರ ಕಾಣೋದು ಮಾತ್ರ ಪಕ್ಕ. ಸೊ ಇನ್ನು ನೆಕ್ಸ್ಟ್ ನಾನು ಐಲೈನರ್ನ ಅಪ್ಲೈ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಐಲೈನರ್ನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳಕ್ಕೆ ಬಂದರೆ ಮಾತ್ರ ಅಪ್ಲೈ ಮಾಡ್ಕೋರಿ. ಇಲ್ಲಪ್ಪ ಅಂತ ಅಂದರೆ ಬಿಟ್ಬಿಡ್ರಿ. ಯಾಕಪ್ಪ ಅಂತ ಅಂದ್ರೆ ಆ ಕಡೆ ಈ ಕಡೆ ಹೋಗಿ ಎಷ್ಟು ಆಡಾಗಿ ಕಾಣುತ್ತಲ್ಲ, ಅದು ನಿಜವಾಗ್ಲೂ ಅಷ್ಟು ಆಡಾಗಿ ಕಾಣುತ್ತೆ. ಒಂದು ದಿವಸ ಜಸ್ಟ್ ಐಲೈನರ್ನ ಅಪ್ಲೈ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇನ್ಮೇಲೆ ಪ್ರತಿಯೊಂದು ನಿಮಗೆ ಮೇಕಪ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಇದು ರಿಲೇಟೆಡ್ ಏನಾದರೂ ವಿಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿ ನನಗೆ ಏನು ಗೊತ್ತು ನಾನೆಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ಸೊ ಐಲೈನರ್ ಕಂಪ್ಲೀಟ್ ಆದಮೇಲೆ ಕಾಜಲ್. ಗೈಸ್ ಟ್ರಸ್ಟ್ ಮೀ,
ನಿಮ್ಗೇನಾದ್ರೂ ಕಾಜಲ್ ಡೈಲಿ ಅಪ್ಲೈ ಮಾಡಿ ರೂಢಿ ಇತ್ತಂದ್ರೆ ಕಾಜಲ್ ಅಪ್ಲೈ ಮಾಡ್ಕೊರಿ. ಯಾವತ್ತೋ ಒಂದಿನ ಫಂಕ್ಷನ್ ದಿವಸ ನಾವು ಕಾಜಲ್ ಅಪ್ಲೈ ಮಾಡ್ತೀವಂದ್ರೆ ನಿಜವಾಗ್ಲೂ ಮಾಡಬೇಡ್ರಿ. ಯಾಕಪ್ಪ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಒಬ್ಬೊಬ್ರಿಗೆ ಇರಿಟೇಟ್ ಆಗುತ್ತೆ. ಒಬ್ಬೊಬ್ರು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ. ಸೊ ದ್ಯಾಟ್ ಇನ್ನು ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಲಿಪ್ಸ್ಟಿಕ್. ಇನ್ನು ಇಲ್ಲಿ ನಾನು 1 ಶೇಡ್ ಅಲ್ಲ 2 ಶೇಡ್‌ನ ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗ್ಲೇ ನಾವು ಲಿಪ್ಸ್ಟಿಕ್‌ನ ಅಪ್ಲೈ ಮಾಡ್ಬೇಕಂದ್ರೆ ಬೆಟರ್ 2 ಶೇಡ್‌ನ ಅಪ್ಲೈ ಮಾಡ್ರಿ. ತುಂಬಾ ಚೆನ್ನಾಗಿ ಕಾಣಿಸ್ತದ. ಸೊ ಫಸ್ಟ್ ನಾವು ಲಿಪ್ ಲೈನರ್ ಇಂದನೂ ಮಾಡ್ಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ಈ ತರ ಫಸ್ಟ್ ಔಟರ್ ಲೈನ್ ನ ಫಿಲ್ ಮಾಡ್ಕೊಂಡು ಮತ್ತೆ ನೀವು ಇನ್ಸೈಡ್ ಅಪ್ಲೈ ಮಾಡ್ಕೋಬಹುದು. ಸೊ ಒಂದ್ಸತಿ ಲಿಪ್ಸ್ಟಿಕ್ ನ ಹಚ್ಚಕ್ಕಿಂತ ಮುಂಚೆ ನಿಮ್ ಲಿಪ್ಸಿಗೆ ನೀವು ಲೈಕ್ ಮಾಯಿಶ್ಚರೈಸರ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಲಿಪ್ ಬಾಮ್ ಆಗಿರ್ಬೋದು, ಈ ತರ ಹಚ್ಕೊಂಡು ಲಿಪ್ಸ್ ನ ಸ್ವಲ್ಪ ಸ್ಮೂತ್ ಮಾಡ್ಕೋರಿ. ಅಂದ್ರೆ ಲಿಪ್ಸ್ಟಿಕ್ ಅನ್ನೋದು ಚೆನ್ನಾಗಿ ಕೂರ್ತದ ನಿಮ್ ಲಿಪ್ಸ್ ಮೇಲೆ. ಗೈಸ್ ನೋಡ್ತಿದ್ದೀರಲ್ಲ. ಸೊ ಇನ್ನು ನೆಕ್ಸ್ಟ್ ಐಲೈನರ್ ಆಯಿತು, ಕಾಜಲ್ ಆಯಿತು, ಲಿಪ್ಸ್ಟಿಕ್ ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ ಹೋಗೋಕ್ಕಿಂತ ಮುಂಚೆ ಒಂದು ಟಿಪ್ ಏನಪ್ಪ ಅಂತ ಅಂದರೆ, ಫೌಂಡೇಶನ್ನ ಬ್ಲೆಂಡ್ ಮಾಡ್ತಿರ್ತೀರಾ ಬ್ಲೆಂಡರ್ ಸಹಾಯದಿಂದ. ಅದೇನಾಗಿರಬೇಕು ಅಂತ ಅಂದರೆ ವೆಟ್ ಆಗಿರಬೇಕು. ಸೊ ಇನ್ನು ಮರ್ತೇ ಬಿಡ್ತಿದ್ದೆ, ಆಲ್ರೆಡಿ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ, ಮರ್ತೋಗಿದ್ದೆ. ಸೊ ಇವಾಗ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಲ್ಲ ಮತ್ತೆ, ಸೊ ಹೇಳ್ತಾ ಇದ್ದೀನಿ. ಬ್ಲೆಂಡರ್ ಯಾವಾಗಲೂ ವೆಟ್ ಮಾಡಿಕೊಂಡು ಫೌಂಡೇಶನ್ನ ಅಪ್ಲೈ ಮಾಡಿರಿ. ಸೊ ಲಿಪ್ಸಿಂದ ಕೆಳಗಡೆ ಸ್ವಲ್ಪ ಏನಾದರೂ ಲಿಪ್ಸ್ಟಿಕ್ ಬಂದಿದ್ದೇ ಆದರೆ ನೀವೇನು ಮಾಡಬೇಕು ಅಂದರೆ ಬ್ಲೆಂಡರ್ ಸಹಾಯದಿಂದ ಸ್ವಲ್ಪ ಫೌಂಡೇಶನ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡ್ಕೊರಿ, ಸರಿ ಹೋಗುತ್ತಾ. ಸುಮ್ಮನೆ ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೊಂಡು ಮತ್ತೆ ಫುಲ್ ಮೇಕಪ್ ಹಾಳು ಮಾಡ್ಕೋಬೇಡ್ರಿ. ಇನ್ನು ನೆಕ್ಸ್ಟ್ ಪಾರ್ಟ್, ಮೈ ಫೇವ್ರೆಟ್ ಪಾರ್ಟ್, ಬ್ಲಷ್. ಎಲ್ಲರಿಗೂ ಇಷ್ಟ ಬ್ಲಷ್. ಸೊ ಹಾಗಾಗಿ ಇಲ್ಲಿ ನಾನು ಪಿಂಕ್ ಕಲರ್ ಬ್ಲಷ್ನ ಅಪ್ಲೈ ಮಾಡ್ಕೊಳಕತ್ತೀನಿ ರೀ. ಈಗೇನು ತೋರಿಸಿದ್ನಲ್ಲ ಹಿಂಗೆ ಬ್ಲಷ್ ಅಪ್ಲೈ ಮಾಡಬಾರ್ದು. ಇವಾಗ ನೋಡ್ರಿ ಈ ಥರ ಮಾಡಬಾರ್ದು. ಸೊ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೋಡ್ರಿ, ಇವಾಗ ಮಾಡಕತ್ತೀನಿ ನೋಡ್ರಿ, ಈ ಥರ ಮಾಡಬೇಕು. ಆವಾಗ ಕರೆಕ್ಟಾಗಿ ನಮ್ಮ ಫೇಸ್ ಮೇಲೆ ಬ್ಲಷ್ ಅನ್ನೋದು ಚಂದಾಗ ಬ್ಲೆಂಡ್ ಆಯಿತು ಅಂದ್ರೆ ಮಸ್ತ್ ಕಾಣ್ತದೆ. ಸೊ ಈ ಥರ ಪೌಟ್ ಮಾಡಬೇಕು ನಮ್ಮ ಫೇಸ್ನ ಬ್ಲಷ್ ಅಪ್ಲೈ ಮಾಡಬೇಕಾದ್ರೆ. ಸೊ ಅವಾಗ ಮಾತ್ರ ಮೌತ್ನ ಅಂದರೆ ಬಾಯಿ ಪೌಟ್ ಮಾಡಿಕೊಂಡು ಈ ಥರ ನಾವು ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡ್ತಾ ಹೋದಾಗ ಬ್ಲಷ್ ಅನ್ನೋದು ಸರಿಯಾಗಿ ಕೊಡ್ತದೆ. ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಅಂತ ಅಂದರೆ, ನಾವು ಫೇಸಿಗೆ ಏನೋ ಒಂದು ಅಪ್ಲೈ ಮಾಡಿದ್ದೀವಿ ಅಂತ ಅಂದರೆ ಅದನ್ನ ನಾವು ಫಿಕ್ಸ್ ಮಾಡಬೇಕಲ್ರಿ. ಸೊ ಹಾಗಾಗಿ ಇಲ್ಲಿ ಫಿಕ್ಸಿಂಗ್ ಸ್ಪ್ರೇನ ಯೂಸ್ ಮಾಡಕತ್ತೀನಿ. ಯಾವತ್ತೇ ಫಿಕ್ಸಿಂಗ್ ಸ್ಪ್ರೇ ತೊಗೋತೀವಂದ್ರೆ ಡೈರೆಕ್ಟಾಗಿ ನೀವು ಫೇಸ್ಗೆ ಅದನ್ನ ಸ್ಪ್ರೇ ಮಾಡ್ಕೋಬೇಡ್ರಿ. ಯಾಕಂದರೆ ಫಸ್ಟಿಗೆ ಒಂದೆರಡು ಸತಿ ಕೈಗೆ ಸ್ಪ್ರೇ ಮಾಡ್ಕೋರಿ. ಯಾಕಂದರೆ ಬುರುಗ್ ಬುರುಗ್ ಬರೋ ಚಾನ್ಸಸ್ ಇರ್ತದೆ. ಸೊ ಯಾವಾಗ ಲೈಟಾಗಿ ಸ್ಪ್ರೇ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡ್ರಿ, ಆವಾಗ ಫೇಸಿಗೆ ಸ್ಪ್ರೇ ಮಾಡ್ಕೊಂಬಿಡ್ರಿ. ಇನ್ನು ಹಣೆಗೆ ನಾನು ಬೊಟ್ಟಿಟ್ಕೊಂತಿಲ್ಲ, ಅಂದರೆ ಸ್ಟಿಕ್ಕರ್ಸ್ ಇಟ್ಕೊಂತಿಲ್ಲ. ಕಾಜಲ್ನೇ ಸಾರಿ ಐಲೈನರ್ಲೆ ಒಂದು ಬೊಟ್ಟು ಇಟ್ಕೊಂಡೆ. ಇನ್ನು ಇವಾಗ ಹೇರ್ನ ಕೆಳಗೆ ಬಿಟ್ಕೊಂಡು ತೋರಿಸ್ತಾ ಇದ್ದೀನಿ. ಮೇಕಪ್ ಫೈನಲಿ ಈ ಥರ ಬಂದದ್ದು ನೋಡ್ರಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂಬರುವಂತಹ ಮೇಕಪ್, ಅಡ್ವಾನ್ಸ್ ಮೇಕಪ್ ಆಗಿರ್ಬೋದು, ಸಾರಿ ಡ್ರಾಪಿಂಗ್ ಆಗಿರ್ಬೋದು, ನೇಲ್ ಆರ್ಟ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಸೊ ಇನ್ನು ಮೇಕಪ್ನ ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದು ಪಾರ್ಟ್ 2 ಅಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ. ಸೊ ಅಲ್ಲಿ ತನಕ ಈ ವಿಡಿಯೋ ಹೆಂಗಾಗಿದೆ ಅಂತ ನೋಡಿಬಿಟ್ಟು ನಿಮ್ಗೇನಾದರೂ ಹೆಲ್ಪ್ ಆಗಿತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಇವಾಗಲೇ ನಿಮಗೆ ಸಾರಿ ಕೇಳತ್ತೀನಿ ನೋಡ್ರಿ. ಸೊ ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಮೇಕಪ್ ಪರ್ಸ್ನಲಿ ನಂಗೆ ಇಷ್ಟ ಆಯಿತು, ನಿಮ್ಗೆ ಹೆಂಗಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು.